ಫಾರೂಕ್ ಅವರೇ, ನೀವು ಮಾತನಾಡಿದ್ದೀರಿ, ಹಾಗಾಗಿ ಇದಕ್ಕೂ ಕೂಡ ಒಂದು ಬ್ಯಾಲೆನ್ಸ್ಡ್ ಉತ್ತರ ಕೊಡ್ತೀರಿ ಅನ್ನೋ ನಿರೀಕ್ಷೆಯೊಂದಿಗೆ ಈಗ ಅಕ್ರಮವಾಗಿ ಬಂದವರು ಮುಸಲ್ಮಾನರ ಹೆಚ್ಚಾಗಿರೋದ್ರಿಂದ ಈ ಪ್ರಶ್ನೆ ನೇರವಾಗಿ ಕೇಳ್ತಾ ಇದ್ದೀನಿ. ಅಕ್ರಮವಾಗಿ ಬಂದವರು ಅಕ್ರಮವಾಗಿ ವೋಟರ್ ಐಡಿ ಆಧಾರ್ ಕಾರ್ಡ್ಗಳನ್ನ ಪಡ್ಕೊಂಡು ಸರ್ಕಾರದ ಸೌಲಭ್ಯಗಳನ್ನು ಕೂಡ ಪಡ್ಕೊಳ್ತಾ ಹೋದ್ರೆ ಕಡೆಗೆ ಅನ್ಯಾಯ ಆಗೋದು ಈ ನೆಲದಲ್ಲಿ ನಮ್ಮ ರಾಜ್ಯದಲ್ಲಿರುವ ಅಲ್ಪಸಂಖ್ಯಾತರಿಗೆ. ಯಾಕಂದ್ರೆ ಅವ್ರಿಗೆ ಸಿಗೋ ಸೌಲಭ್ಯ ವಿಕ್ರಮ್ ಫಡ್ಕೆ ಅವರು ಹೇಳಿದಾಗೆ ಹರಿದು ಹಂಚೋಗುತ್ತೆ, ನಮಗ್ ಸಿಗಬೇಕಾಗಿದ್ದ ಅನ್ನ ಹರಿದು ಹಂಚೋಗುತ್ತೆ, ನಮ್ಮ ಮಕ್ಕಳಿಗೆ ಸಿಗಬೇಕಾಗಿದ್ದ ಗವರ್ಮೆಂಟ್ ಸೀಟ್ಗಳು ಹರಿದು ಹಂಚೋಗುತ್ತೆ, ಕೆಲಸ ಹರಿದು ಹಂಚೋಗುತ್ತೆ. ಹಾಗಾಗಿ ನಿಮ್ಮ ಮೂಲಕ ಒಂದು ಉತ್ತರ ಬೇಕು. ಕೇವಲ ಮುಸಲ್ಮಾನರು ಅನ್ನೋ ಕಾರಣಕ್ಕೆ ಆಚೆಯಿಂದ ಬಂದ ಅಕ್ರಮ ನಿವಾಸಿಗಳಿಗೆ ಬೆಂಬಲ ಕೊಡೋರಿಗೆ ಏನ್ ಹೇಳ್ತೀರಿ? ಬೆಂಬಲ ಕೊಡೋರ್ಗೆ ಒಂದೇ ಒಂದು ಮಾತು ಹೇಳೋದು ನಾನು, ದಯವಿಟ್ಟು ಯಾರಾದ್ರೂ ಆಗಿರ್ಲಿ, ದಯವಿಟ್ಟು ಅಂತವ್ರಿಗೆ ಬೆಂಬಲ ಕೊಡಬೇಡಿ. ಯಾಕಂದ್ರೆ ಇವತ್ತು ನಮ್ಮ ದೇಶದ ವ್ಯವಸ್ಥೆ ಹೇಗಾಗಿದೆ ಅಂದ್ರೆ ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ಗೆ ಆಗೋದು, ಅದು ಬೇರೆಯವ್ರಿಗೆ ಆಗಲ್ಲ. ಯಾಕಂದ್ರೆ ಅವ್ರು ಕೇವಲ 5,000 ರೂಪಾಯಿಗೆ 10,000 ರೂಪಾಯಿ ಕೆಲಸ 5,000 ರೂಪಾಯಿಗೆ ಮಾಡ್ತಾರಂದ್ರೆ ನಮ್ಮ ದೇಶ ದ್ರೋಹ ಕೆಲಸ ಮಾಡೋದಕ್ಕೋಸ್ಕರ ಹಿಂದೆ ಹಾಕಲ್ಲ ಅವ್ರು. ದಯವಿಟ್ಟು ಅವ್ರು ಮುಂದೆ ಬರ್ತಾರೆ. ಮತ್ತೆ ಇನ್ನೊಂದು, ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಕ್ಕೆ ನನ್ನ ಕಡೆಯಿಂದ ಒಂದು ವಿನಂತಿ, ನೀವು ವೋಟರ್ ಐಡಿ ಕಾರ್ಡ್ ಮಾಡ್ತೀರಾ, ಫಸ್ಟ್ ವೋಟರ್ ಐಡಿ ಕಾರ್ಡ್ ಇತ್ತು, ಅದಾದ್ಮೇಲೆ ಅಪ್ಡೇಟ್ ಆಗಿ ಆಧಾರ್ ಕಾರ್ಡ್ ಬಂತು. ಆಧಾರ್ ಕಾರ್ಡ್ ಕಾಂಗ್ರೆಸ್ ತಂದಾಗ ಏನ್ ಮಾಡಿದ್ರು, ಬಿಜೆಪಿ ಅವರು ಅದನ್ನ ಅಗೇನ್ಸ್ಟ್ ಮಾಡಿದ್ರು, ಮತ್ತೆ ಬಿಜೆಪಿ ಅವರೇ ತಂದ್ರು. ಈ ತರ NRC ತಂದಿದ್ದಾಗ ಇವಾಗ ಕಾಂಗ್ರೆಸ್ ಅವರು ಅಪೋಸಿಷನ್ ಮಾಡ್ತಾರೆ. ಆದ್ರೆ ನಾನು ಹೇಳ್ತಾ ಇರೋದು, ಆಧಾರ್ ಕಾರ್ಡ್ ಅನ್ನೋದು ನಾವು ಮಾಡಕ್ ಹೋದಾಗ ನಮ್ಮ ಐ ಸ್ಕ್ಯಾನ್ ಆಗುತ್ತೆ, ನಮ್ಮ ಕೈಗಳು ರೆಕ್ಕೆಗಳು ಸ್ಕ್ಯಾನ್ ಆಗುತ್ತೆ, ಪ್ರತಿಯೊಂದು ಆದ್ಮೇಲೆ ಅದು ಡೂಪ್ಲಿಕೇಟ್ ಆಗ್ತಾ ಇದೆ ಅಂದ್ರೆ ಅದನ್ನ ತಡಿಬೇಕಾದ್ರೆ ಅದನ್ನ ಯಾವ ಸಾಫ್ಟ್ವೇರ್ ತೆಗಿಬೇಕು ನಾವು, ಅದನ್ನ ಇಲ್ಲಿಗಲ್ ಆಗಿ ಏನ್ ಮಾಡ್ತಾ ಇದ್ದಾರೆ ಅದನ್ನ ತಡೆ ಕಟ್ಟಬೇಕು. ಅದನ್ನ ತಡೆ ಕಟ್ಟಬೇಕಂದ್ರೆ ಮೊದಲನೇದಾಗಿ ಏನ್ ಮಾಡ್ಬೇಕಂದ್ರೆ ಪೊಲೀಸ್ ಇಲಾಖೆಗೂ ಒಂದು ಕೆಲಸ ಕೊಡಬೇಕು. ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಏನಂತ ಕೆಲಸ ಕೊಡಬೇಕಂದ್ರೆ ಯಾರಾದ್ರೂ ಹೊಸಬ್ರು ಮನೆ ತಗೊಳ್ತಾ ಇದ್ದಾರೆ, ಬಾಡಿಗೆಗೋ ಲೀಸ್ಗೋ ಅಥವಾ ಸ್ವಂತ ಮನೆ ತಗೊಳ್ತಾ ಇದ್ದಾರೆ ಅಂದ್ರೆ ಅವರ ಆಧಾರ್ ಕಾರ್ಡ್ ಇರಲಿ, ವೋಟರ್ ಐಡಿ ಕಾರ್ಡ್ ಇರಲಿ, ಮತ್ತೆ ಅವರ ಹತ್ರ ಏನೇನ್ ದಾಖಲಾತಿಗಳಿದೆ, ಪಾಸ್ಪೋರ್ಟ್ ಇರಲಿ, ಪ್ರತಿಯೊಂದನ್ನು ತಗೊಂಡೋಗಿ ಅದ್ರ ಒಂದು ಸಾಫ್ಟ್ ಕಾಪಿನ ಸ್ಟೇಷನ್ ಅಲ್ಲಿ ಅಪ್ಡೇಟ್ ಮಾಡಬೇಕು. ಅದಾದ್ಮೇಲೆ ಆ ಮನೇನ ಮಾರಾಟ ಮಾಡಬೇಕು ಅಥವಾ ಅದನ್ನ ರೆಂಟ್ ಕೊಡಬೇಕು, ಮತ್ತೆ ಅಲ್ಲಿರೋರಿಗೆ ವಾಸ ಮಾಡಕ್ ಕೊಡಬೇಕು. ಈ ರೀತಿ ಕೆಲಸ ಮಾಡಿದಾಗ ಏನಾಗುತ್ತೆ, ಅಕ್ರಮವಾಗಿ ಬಂದಿರುವಂತವ್ರನ್ನ ಸ್ವಾಗತಾರ್ಹ, ಬಟ್ ಹಿಂಗ್ ಮಾಡಿದ್ರೆ ಇನ್ನೂ ಕರಪ್ಷನ್ ಜಾಸ್ತಿ ಆಗೋ ಎಲ್ಲಾ ಸಾಧ್ಯತೆ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಕರಪ್ಷನ್ ತಡಿಬೇಕು. ನಮ್ಮ ದೇಶದ ದೊಡ್ಡ ದುರಂತ ಅಂದ್ರೆ ನಿಮ್ಮ ಪಕ್ಷದ ಪ್ರಧಾನಿಗಳಿಂದ, ನನಗೂ ಪ್ರಧಾನಿನೇ ಆದ್ರೆ ಅದೇ ದೇಶದ ಬಾಂಗ್ಲಾದೇಶದ ಪ್ರಧಾನಿಗೆ ನೀವು ಇವತ್ತೇನು ಉಳ್ಕೊಳ್ಳಕ್ಕೆ ಜಾಗ ಕೊಟ್ಟಿದ್ರ, ಇದಕ್ಕಿಂತ ದೊಡ್ಡ ದುರಂತ ಬೇಕಾಗಲ್ಲ, ಇದಕ್ಕಿಂತ ಅವಮಾನ ದೇಶಕ್ಕೆ ಇನ್ನೊಂದಿಲ್ಲ. ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ ಮೇಡಮ್, ಒಂದ್ ಸೆಕೆಂಡ್ ಇನ್ನೊಂದು ಕೇಳ್ಬಿಡ್ತೀನಿ. ಮುಂದುವರೆದಾಗಿ ನೀವು ಹೇಳ್ರಲ್ಲ ಮಿಜೋರಾಮ್, ತ್ರಿಪುರ, ಇನ್ನೊಂದು ರಾಜ್ಯಗಳು ಹೇಳ್ರಲ್ಲ, ಆ ರಾಜ್ಯಗಳೆಲ್ಲ ನಿಮ್ಮ ಬಿಜೆಪಿ ಸರ್ಕಾರ ಇರೋದು. ಇನ್ನೊಂದು ದೊಡ್ಡ ದುರಂತ ಅಂದ್ರೆ ನಿಮ್ಮಂತವರಿಂದನೇ ಇವತ್ತು ದೇಶ ದ್ರೋಹಿಗಳು ಜಾಸ್ತಿ ಆಗಿರೋ ದೇಶದಲ್ಲಿ. ಶೇಖ್ ಹಸೀನಾ ಅವರಿಗೆ ನಾವು ಆಶ್ರಯ ಕೊಟ್ಟಿದ್ರಿಂದಾಗಿ ಬಾಂಗ್ಲಾದೇಶಿ ನಿವಾಸಿಗಳು, ಐ ಆಮ್ ಸಾರಿ, ಇದಕ್ಕೆ ವಿಕ್ರಮ್ ಫಡ್ಕೆ ಸರ್ ಒಂದ್ ನಿಮಿಷ, ಇದಕ್ಕೆ ಬಿಜೆಪಿ ಅವರು ಉತ್ತರ ಕೊಡ್ಲಿ. ವಿಕ್ರಮ್ ಫಡ್ಕೆ ಸರ್ ಇಂದ ಉತ್ತರ ಬೇಕು. ಕೆಲವೊಂದು ಬೈಲ್ಯಾಟ್ರಲ್ ರಿಲೇಶನ್ಶಿಪ್ ಅಂತ ಇರುತ್ತೆ, ಅದರ ಅನಿವಾರ್ಯತೆಯಲ್ಲಿ ಭಾರತ ಸಿಲುಕಾಕೊಂಡು ಶೇಖ್ ಹಸೀನಾ ಅವರಿಗೆ ಆಶ್ರಯ ಕೊಟ್ಟಿದ್ದೇ ಮಾರಕ ಅನ್ನೋದು ಇವ್ರ ಅಭಿಪ್ರಾಯ. ನೀವು ಅದನ್ನು ವಿವರಿಸಿ, ಅದಾದ್ಮೇಲೆ ಚಂದ್ರಶೇಖರ್ ಅವರು ಉತ್ತರ ನೋಡಿ. ಆಪಲ್ಸ್ ಅಂಡ್ ಆರೆಂಜಸ್ ಅಂತ ಒಂದಿದೆ, ಯಾವ್ಯಾವ್ದನ್ನ ಯಾವ್ದಕ್ಕೂ ಕಂಪೇರ್ ಮಾಡಬಾರ್ದು. ಯಾಕೆ ಅಂತಂದ್ರೆ ಪ್ರಧಾನ ಮಂತ್ರಿಗಳಾದಂತ ನೆಹರೂರವರು ದಲೈ ಲಾಮಾ ಅವರಿಗೆ ಆಶ್ರಯ ಕೊಟ್ಟಿದ್ರು, ಹೌದಾ? ಅಂದ್ರೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ, ಇಂಟರ್ನ್ಯಾಷನಲ್ ಪಾಲಿಸಿನಲ್ಲಿ ಒಂದ್ ನಿಮಿಷ ಈ ತರದ್ದೆಲ್ಲ ನೋಡ್ಬೇಕಾದ್ರೆ ಯಾವ್ಯಾವ್ದಕ್ಕೂ ಕಂಪೇರ್ ಮಾಡಬಾರ್ದು. ದೇಶಕ್ಕೆ ಒಳ್ಳೇದು ನಾವು ನೋಡಿದೀವಿ. ಶೇಖ್ ಹಸೀನಾ ಅವ್ರ ಸರ್ಕಾರ ಬಾಂಗ್ಲಾದೇಶದಲ್ಲಿದ್ದಾಗ ಅಲ್ಲಿ ಎಷ್ಟು ಶಾಂತಿ ನೆಲೆಸಿತ್ತು ಅನ್ನೋದನ್ನ ನಾವು ನೋಡಿದೀವಿ. ಇಂಡಿಯಾ ಮತ್ತೆ ಬಾಂಗ್ಲಾದೇಶದ ಸಂಬಂಧಗಳು, ಎಷ್ಟೋ ಟ್ರೇಡ್ ಅಗ್ರಿಮೆಂಟ್ಸ್ ಎಷ್ಟು ಚೆನ್ನಾಗಿ ನಡೀತಿದ್ವು ಅಂತ ನೋಡಿದೀವಿ. ಇವತ್ತು ನಾವು ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಅಂತ ತೆಗೆದು ಇವತ್ತು ಯಾರು ಬಂದು ಕೂತಿದ್ದಾರೆ, ಅವ್ರು ಏನ್ ನಡೆಸ್ತಾ ಇದ್ದಾರೆ, ಪ್ರತಿ ದಿವಸ ಅದೇ ನಾವು ಕಾಶ್ಮೀರ ವಿಷಯದಲ್ಲಿ ಯುನೈಟೆಡ್ ನೇಷನ್ಸ್ ಹೋದ್ವಲ್ಲ. ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಈಗ ನೋಡಿ, ಕಾಶ್ಮೀರ್ ವಿಷಯನ ಇಂಟರ್ನ್ಯಾಷನಲ್ ವಿಷಯ, ಯುನೈಟೆಡ್ ನೇಷನ್ಸ್ ಅಂತ ಇದಾರಲ್ಲ, ಆ ತರದ ವಿಷಯನ ಯಾರು ಮಾಡಿದ್ರು ಅಂತ ನಮ್ಗೆಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಿದೆ. ಆಯ್ತು, ಅದನ್ನ ಪಕ್ಕಕ್ಕಿಡೋಣ. ಈಗ ಒಂದ್ ಅರ್ಥ ಮಾಡ್ಕೊಳ್ಳಿ, ಏನು ಅಂತಂದ್ರೆ ಶೇಖ್ ಹಸೀನಾ ಅವ್ರದ್ದು ಇಟ್ ವಾಸ್ ಅ ಗವರ್ನಮೆಂಟ್ ವಿಚ್ ವಾಸ್ ವೆರಿ ಗುಡ್ ಫಾರ್ ಇಂಡಿಯಾ.
ಅರ್ಥ ಮಾಡ್ಕೊಳ್ಳಿ. ಆದ್ರಿಂದ ಈಗ ಬಂದಿರೋ ಸರ್ಕಾರದಲ್ಲಿ ಅಲ್ಲಿನ ಹಿಂದೂ ಮೈನಾರಿಟಿಗಳಿಗೆ ಎಷ್ಟು ಮಾರಣ ಹೋಮ ಆಗ್ತಾ ಇದೆ ಅನ್ನೋದು ನಾವು ಪ್ರತಿ ದಿವಸ ಅಲ್ಲಿಂದ ನೋಡ್ತಾ ಇದ್ದೀವಿ. ಸೊ ಈಗ ಇಫ್ ಐ ವಾಸ್ ಇಂಟರ್ನ್ಯಾಷನಲ್ ಪಾಲಿಸಿ ಒಳಗೆ ಈಗ ನಮ್ಗೇನಾದ್ರೂ ಫೇವರಬಲ್ ಗವರ್ನಮೆಂಟ್ ಪಕ್ಕದಲ್ಲಿ ಬರಬೇಕು ಅಂತಿದ್ರೆ ವಾಪಸ್ಸು ಶೇಖ್ ಹಸೀನಾನ್ ಎಸ್ಟಾಬ್ಲಿಷ್ ಮಾಡೋದಾದ್ರೆ ದಟ್ ಈಸ್ ಇನ್ ಫೇವರ್ ಆಫ್ ಇಂಡಿಯಾ. ಆದ್ರಿಂದ ಅಂತ ಸಂದರ್ಭದಲ್ಲಿ ಈ ತರದ್ದೆಲ್ಲ ಮಾಡ್ಬೇಕು. ಸ್ವಾತಿ ಅವರು ಅಂತ ಕೇಳಿದ್ರು ಅದನ್ನ ಮಾಡೋ ತಾಕತ್ ನಮಗಿದ್ಯಾ, ನಾವು ಮಾಡ್ತೀವಾ ಅಂತ. ಈ ತರದ ಪ್ರಶ್ನೆಗಳು ಹಲವಾರು ಸಲ ಬಂದಿದಾವೆ. ಆರ್ಟಿಕಲ್ 370 ತೆಗೆದು ಬಿಡ್ತೀರಾ, ತಾಕತ್ತಿದ್ಯಾ? ರಾಮ ಮಂದಿರ ಕಟ್ಟಿಬಿಡ್ತೀರಾ, ತಾಕತ್ತಿದ್ಯಾ? ಇವತ್ತಿನ ದಿವಸ ಬಾಂಗ್ಲಾದಲ್ಲಿ ದೀದಿಯನ್ನ ನಿಯಂತ್ರಣ ಮಾಡಕ್ಕೆ ಪ್ರಧಾನಮಂತ್ರಿಗಳ ಕೈಯಲ್ಲಿ ಆಗ್ತಿಲ್ಲ. ಒಂದೇದು, ಬಾಂಗ್ಲಾದಲ್ಲಿ ಒಳ ನುಸುಳುಕೋರರು ಬಂದಾಗ ಕರ್ನಾಟಕಕ್ಕೆ ಏನು ವಿಮಾನದಲ್ಲಿ ಹತ್ಕೊಂಡು ಬರ್ತಾರ ಅಥವಾ ಪುಷ್ಪಕ ವಿಮಾನದಲ್ಲಿ ಬರ್ತಾರ ಸರ್? 2 ರಾಜ್ಯಗಳನ್ನ ದಾಟಿ ಬರ್ತಾರೆ. ಅಲ್ಲಿ ಯಾವ ಸರ್ಕಾರಗಳಿದೆ? ಅದಲ್ದೇನೆ ಕೇಂದ್ರ ಸರ್ಕಾರ ನಾಳೆ ದಿನ ಪಾಕಿಸ್ತಾನದಲ್ಲೂ ಇದೇ ತರ ಬಂದ್ಬಿಟ್ರೆ ಮೋದಿ ಅವ್ರು ಏನ್ ಮಾಡ್ತಾರೆ ಸರ್? ಶೇಖ್ ಹಸೀನಾ ಅವ್ರದ್ದು ಚುನಾಯಿತ ಸರ್ಕಾರ. ಚುನಾಯಿತ ಸರ್ಕಾರಕ್ಕೆ ನಮ್ಮಲ್ಲಿ ಆತರ ಆಚೆ ಬಂದಾಗ, ಭಾರತಕ್ಕೆ ಬಂದಾಗ ಯಾವುದೇ ಒಬ್ಬ ಕಾಂಗ್ರೆಸ್ ಲೀಡರ್ಗಳು ಕೂಡ ಅಥವಾ ವಕ್ತಾರರು ಯಾರು ಇಲ್ಲಿವರೆಗೂ ವಿರೋಧ ಮಾಡಿಲ್ಲ. ವಿರೋಧ ಮಾಡ್ತಿರೋದು ಕರ್ನಾಟಕದವರು. ನನಗೆ ಯಾಕೆ ಅಂತ ಗೊತ್ತಿಲ್ಲ. ಇಲ್ಲಿವರೆಗೂ ಸೋನಿಯಾ ಗಾಂಧಿ ಆಗ್ಲಿ, ರಾಹುಲ್ ಗಾಂಧಿ ಆಗ್ಲಿ ಅಥವಾ ಜೈರಾಮ್ ರಮೇಶ್ ಆಗ್ಲಿ ಯಾರು ವಿರೋಧ ಮಾಡಿಲ್ಲ. ಯಾಕೆಂತ ಹೇಳಿದ್ರೆ ಮಾಡಿರ್ತಕ್ಕಂಥ ಕ್ರಮ ಸರಿ ಅಂತಾರೆ. 1993ರಲ್ಲಿ ತಸ್ಲಿಮಾ ನಸ್ರೀಮ್ ಅಂತ ಇದೇ ಬಾಂಗ್ಲಾದ ಲೇಖಕಿ ಲಜ್ಜಾ ಅಂತ ಬರೆದಾಗ ಇಡೀ ಜಗತ್ತಿನ ಎಲ್ಲಾ ಮುಸಲ್ಮಾನ ದೇಶಗಳು ವಿರೋಧ ಮಾಡಿದಾಗ ಭಾರತದಲ್ಲಿ ನರಸಿಂಹರಾವ್ ಅವರ ಸರ್ಕಾರ ಭಾರತಕ್ಕೆ ಆಶ್ರಯ ಕೊಡ್ತು. ಅಲ್ಲ, ಸಿಂಪಲ್ ಉತ್ತರ ಬೇಕು. ಐಡಿ ಕಾರ್ಡ್ಗಳು ಈಸಿಯಾಗಿ ಫೇಕ್ ಆಗ್ತಿದೆ ಅಂದಾಗ ಅದನ್ನ ಕರೆಕ್ಟ್ ಮಾಡಬೇಕಾಗಿತ್ತು. ಯಾವುದು ಅವ್ರದ್ದು ವ್ಯಾಲಿಡ್ ಪ್ರಶ್ನೆ. ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಬರ್ತಿದ್ದಾರೆ ಈಸಿಯಾಗಿ ಅಂತಂದ್ರೆ ಅದನ್ನ ಟೈಟ್ ಮಾಡಬೇಕಾಗಿರೋದು ಯಾವ್ದು? ಅವರು ವಿಕ್ರಮ್ ಸರ್ ಉತ್ತರ ಕೊಡಿ. ನೋಡಿ, ವಿಕ್ರಮ್ ಸರ್ ಉತ್ತರ ಕೊಡಿ. 2 ವಿಷಯ ಇದೆ ಇದ್ರೊಳಗೆ. ಒಂದು ಹೇಳ್ಬಿಡ್ತೀನಿ. ಒಂದು ಸಲಿ ಆಧಾರ್ ಆಯ್ತು ಅಂತ ತಿಳ್ಕೊಳ್ಳೋಣ. ಇಟ್ ಈಸ್ ಅ ಟೆಕ್ನಿಕಲ್ ಇಶ್ಯೂ. ನಾನು ಟೆಕ್ನಿಕಲಿ ಆಧಾರ್ ಕಾರ್ಡ್ ಈಸ್ ವೆರಿ ಸೆಕ್ಯೂರ್. ಅದು ಮತ್ತೆ ಒಂದ್ಸಲಿ ರೆಟಿನಾ ಸ್ಕ್ಯಾನ್ ಆದ್ಮೇಲೆ, ಫಿಂಗರ್ ಟಿಪ್ ಸ್ಕ್ಯಾನ್ ಆದ್ಮೇಲೆ ಮತ್ತೆ ಇನ್ನೊಂದು ಡೂಪ್ಲಿಕೇಶನ್ ಮಾಡೋದಕ್ಕಾಗಲ್ಲ. ಡೂಪ್ಲಿಕೇಶನ್ ಆಗೋದು 2 ರೀತಿನಲ್ಲಿ ಆಗಬಹುದು. ಒಂದು, ಅಟ್ ದಿ ಸೋರ್ಸ್ ಇಟ್ ಸೆಲ್ಫ್, ಅದು ಡೂಪ್ಲಿಕೇಶನ್ ಅಲ್ಲ. ಅವರಿಗೆ ಹೊಸದಾಗ ಆಧಾರ್ ಕಾರ್ಡ್ ಕೊಟ್ಬಿಟ್ರೆ ಗೊತ್ತಾಯ್ತಲ್ಲ, ಅದನ್ನ ಮಾಡೋದು ಎಲ್ಲಿದೆ? ಈಗ ನಮ್ ಬೆಂಗಳೂರು 1 ಇದೆ ಅಲ್ವಾ, ಬೇರೆ ಬೇರೆ ಇಲ್ಲೆಲ್ಲ ಇದೆಯಲ್ಲ, ಅಲ್ಲೇ ಇಫ್ ಇಟ್ ಈಸ್ ಕಂಟಾಮಿನೇಟೆಡ್ ಎಟ್ ದಿ ಸೋರ್ಸ್ ಅದನ್ನ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮೊದಲನೇದು. 2ನೇದು, ಜೆರಾಕ್ಸ್ ಮಾಡೋವಾಗ ಎಲ್ಲರಿಗೂ ಗೊತ್ತು ಹೇಗ್ ಮಾಡ್ತಾರೆ ಅಂತ. ಆ ನಂಬರ್ ಗಳನ್ನ ಇಟ್ಕೊಂಡು ಫೋಟೋ ಹೆಸರನ್ನು ಚೇಂಜ್ ಮಾಡ್ತಾರೆ. ದಟ್ ಈಸ್ ಈಸಿ ಟು ಡಿಟೆಕ್ಟ್ ಇಫ್ ಅಗೇನ್ ಫಿಂಗರ್ ಪ್ರಿಂಟ್ ಅಂಡ್ ರೆಟಿನಾ ಸ್ಕ್ಯಾನಿಂಗ್ ಹೋದಾಗ. ಸೊ ಅಟ್ ದಿ ಸೋರ್ಸ್ ಏನಂತಂದ್ರೆ ಆಧಾರ್ ಕಾರ್ಡ್ ಬೈ ಇಟ್ ಸೆಲ್ಫ್ ಕೆನಾಟ್. ಸರ್ ಒಂದ್ ನಿಮಿಷ ಸರ್. ಆಧಾರ್ ಕಾರ್ಡ್ ಬೈ ಟೆಕ್ನಿಕಲ್ ಇಶ್ಯೂ ಇದೆ. ಒಂದ್ಸಲಿ ರೆಟಿನಾ ಅಂಡ್ ಫಿಂಗರ್ ಟಿಪ್ ಸ್ಕ್ಯಾನ್ ಆದ್ಮೇಲೆ ಮತ್ತೆ ಅದನ್ನ ಡೂಪ್ಲಿಕೇಶನ್ ಮಾಡೋಕೆ ಆಗಲ್ಲ. ಆಧಾರ್ ಕಾರ್ಡ್ ಈಸ್ ನಾಟ್ ಅ ಕಾರ್ಡ್ ಫಾರ್ ಸಿಟಿಸನ್ಶಿಪ್. ಆಧಾರ್ ಕಾರ್ಡ್ ಈಸ್ ನಾಟ್ ಫಾರ್ ವೋಟಿಂಗ್. 2 ಇಟ್ಕೊಂಡ್ಬಿಡಿ. ಮೊದಲನೇದು, ಅದನ್ನ ಇವತ್ತಿನವರೆಗೂ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ನಡೀತಾ ಇದೆ. 1 ನಿಮಿಷ. ಆದ್ರಿಂದ ಅದನ್ನ ಆಧಾರ್ ಕಾರ್ಡ್ ಒಂದನ್ನೇ ಇಟ್ಕೊಂಡು ನಾನು ವೋಟ್ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಆಧಾರ್ ಕಾರ್ಡ್ ಇಟ್ಕೊಂಡು ನಾನು ಸಿಟಿಸನ್ ಅಂತಂದ್ರೆ ಆಗೋದಿಲ್ಲ. ಆದ್ರಿಂದ NRC ಈಸ್ ದಿ ಸೊಲ್ಯೂಷನ್, ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಶಿಪ್. ಬಟ್ ಆಧಾರ್ ಕಾರ್ಡ್ ಇಟ್ಕೊಂಡು ನಾವು ಬ್ಯಾಂಕ್ ಅಕೌಂಟ್, ವೋಟರ್ ಐಡಿ ಕಾರ್ಡ್ ಇದ್ಕೊಂಡು ನಿಮ್ಮಲ್ಲಿ ಅಂದ್ರೆ ಲಿಸ್ಟ್ ಅಲ್ಲಿ ಹೆಸರಿದ್ದು ಆಧಾರ್ ಕಾರ್ಡ್ ತೆಗೆದುಕೊಂಡು ಬಂದ್ರೆ ವೋಟ್ ಮಾಡಬಹುದು. ಆದ್ರೆ ದಟ್ ಇಸ್ ನಾಟ್ ದ ಸಿಂಬಲ್ ಫಾರ್ ಸಿಟಿಸನ್ಶಿಪ್. ದಟ್ ಇಸ್ ನಾಟ್ ದ ಸಿಂಬಲ್ ಫಾರ್ ಟೆಲಿಂಗ್ ದಟ್ ಯು ಆರ್ ದ ಪಾರ್ಟ್ ಆಫ್ ದಿಸ್ ಕಂಟ್ರಿ ಅನ್ನುವಂಥದ್ದು. ಆದ್ರೆ ಆಧಾರ್ ಕಾರ್ಡ್ ಇಟ್ಕೊಂಡು ಇಡೀ ದೇಶದಲ್ಲಿ ಎಲ್ಲ ಬೇಕಾದ್ರೂ ಓಡಾಡಬಹುದು. ಆಧಾರ್ ಕಾರ್ಡ್ ಇಟ್ಕೊಂಡು ಫೇಕ್ ಆಧಾರ್ ಕಾರ್ಡ್ ಮಾಡಿಸ್ಕೊಳ್ಬಹುದು. ಆಧಾರ್ ಕಾರ್ಡ್ ಇಟ್ಕೊಂಡು ಯಾವ ಸವಲತ್ತುಗಳನ್ನು ಬೇಕಾದ್ರೂ ನಮ್ಮ ದೇಶದಲ್ಲಿ ಬಳಸ್ಕೊಳ್ಬಹುದು. ಶುರುವಿನಲ್ಲೇ ಆಧಾರ್ ಕಾರ್ಡ್ ಫೇಕ್ ಆಗ್ತಾ ಇರೋದನ್ನ ತಡೆಗಟ್ಟಬೇಕಾಗಿರುವಂತಹ ವ್ಯವಸ್ಥೆ ಇವತ್ತಿನ ದಿನ ನಮ್ಮ ಕೇಂದ್ರ ಸರ್ಕಾರ ರೂಪಿಸಿದ್ಯಾ? ಇಲ್ಲ. ಡೂಪ್ಲಿಕೇಟ್ ಹೇಗ್ ಮಾಡ್ತಾರೆ ಅಂತ ಅವ್ರೆಲ್ಲಾದ್ರೂ ಹೋಗ್ಬೇಕಾದ್ರೆ ತೋರಿಸಬೇಕಾದ್ರೆ ಏನ್ ಮಾಡ್ತಾರೆ, ಒಂದು ಜೆರಾಕ್ಸ್ ಕಾಪಿನ ಇಟ್ಕೊಂಡೆ ಅಲ್ಲಿ ಫೋಟೋ ಚೇಂಜ್ ಮಾಡ್ತಾರೆ, ನೇಮ್ ನ ಎಡಿಟ್ ಮಾಡ್ತಾರೆ. ಆದ್ರೆ ಆ QR ಕೋಡ್ ನ ಮಾತ್ರ ಅವರು ಚೇಂಜ್ ಮಾಡಕ್ಕಾಗಲ್ಲ. ಕರೆಕ್ಟ್ ಅಲ್ವಾ? ಇವಾಗ ಯಾವ್ದೇ ಒಂದು ಹೋಟೆಲ್ ಅಲ್ಲಿ ನಾನು ಹೋಗಿ ಸ್ಟೇ ಆಗ್ಬೇಕು. ಇವಾಗ ನಾನು ಹೊರ ರಾಜ್ಯದಿಂದ ಬಂದ್ರೆ ಹೋಟೆಲ್ ಅಲ್ಲಿ ಸ್ಟೇ ಆಗ್ಬೇಕಾದ್ರೆ ಅವ್ರ ಆಧಾರ್ ಕಾರ್ಡ್ ಕೊಡಿ ಅಂತಾರೆ. ನಾವು ಫೋಟೋ ಹಿಂಗ್ ತೋರಿಸಿದ ತಕ್ಷಣ ಮೊಬೈಲ್ ಅಲ್ಲಿ ಫೋಟೋ ಇಟ್ಕೊಳ್ತಾರೆ, ಬಿಟ್ಬಿಡ್ತಾರೆ, ರೂಮ್ ಕೊಟ್ಬಿಡ್ತಾರೆ. ಕರೆಕ್ಟ್ ಅಲ್ವಾ? ಅವ್ನು ಟೆರರಿಸ್ಟ್ ಅಥವಾ ಏನು ಅಂತ ನಮ್ಗೆ ಏನು ಮಾಹಿತಿ ಇರಲ್ಲ. ಒಂದು ಒಳ್ಳೆ ಮಾಹಿತಿ ಕೊಡ್ತಾ ಇದ್ದೀನಿ ಸರ್, ದಯವಿಟ್ಟು. ಇವತ್ತು 1 ನಿಮಿಷ ಹೇಳ್ತೇನೆ. ಯಾವರಾದ್ರೂ ಒಬ್ಬ ಟೆರರಿಸ್ಟ್ ಬರ್ತಾನೆ, ಬಂದಿದ ತಕ್ಷಣ ಬಾಂಬ್ ಬ್ಲಾಸ್ಟ್ ಮಾಡ್ಬಿಡ್ತಾನ? ಎಲ್ಲಿ ಸ್ಟೇ ಆಗ್ತಾನೆ? ಮೊದಲು ಒಂದು ಹೋಟೆಲ್ ಸ್ಟೇ ಆಗ್ತಾನೆ. ಕರೆಕ್ಟ್ ಅಲ್ವಾ? ಇಲ್ಲ ಎಲ್ಲಾದ್ರೂ ಒಂದು ಮನೆ ರೆಂಟಿಗೆ ತಗೊಂತಾನೆ. ಕರೆಕ್ಟಾ? ಹೇಗ್ ಕೊಡ್ತಾರೆ? ಆಯ್ತು, 20,000 ರೂಪಾಯಿ ಬಾಡಿಗೆ ಇದ್ದಲ್ಲಿ ನಾನು 30,000 ಕೊಡ್ತೀನಿ ಅಂದ್ರೆ ನೀವು ಮನೆ ಬಾಡಿಗೆ ಕೊಡ್ತೀರಾ? ಎಂಕ್ವೈರಿ ಮಾಡ್ತೀರಾ? ಅವ್ರಿಗೆ ಮಾಡಲ್ಲ. ಯಾಕೆ? ಕೇವಲ 10,000 ರೂಪಾಯಿ ನೀವು ತಗೊಳ್ಳೋ
ಒಂದು 10,000 ರೂಪಾಯಿಗೋಸ್ಕರ ಸರ್, ಅದರಲ್ಲಿ ನಾವು ದೇಶದ್ರೋಹ UDR ಕೆಲ್ಸ ನಂಬರ್ ಮಾಡ್ತಾ ಅಲ್ಲಿ ಇದ್ದೀವಿ. ನಂಬರ್ ಹಾಕಿದ್ರೆ ಒಂದು vote QR code ಪ್ರಶ್ನೆ ಒಂದು ನಿಮಿಷ ಹೇಳ್ತೀನಿ ಕೇಳಿ. ಪ್ರಶ್ನೆ ಯಾರಿಗಾದ್ರೂ ಒಂದ್ ದಿವಸ ನಾನು ಏನಕ್ಕೆ ನಿಮ್ಗೆ ಎಕ್ಸಾಂಪಲ್ ಹೋಟೆಲ್ ಕೊಡ್ತಾ ಇದ್ದೀನಿ ಅಂದ್ರೆ, ಒಂದು ದಿವಸ ನಾವು ಸ್ಟೇ ಮಾಡ್ಬೇಕಾದ್ರೇನು ಅಲ್ಲಿ ನಮ್ಮ ಆಧಾರ್ ಕಾರ್ಡ್ ಸ್ಕ್ಯಾನ್ ಆದ್ರೆ ಯಾವುದೇ ಈ ತರ ಚಟುವಟಿಕೆಗಳು ಆಗಲ್ಲ, ಅನಾಹುತಗಳು ಆಗಲ್ಲ. ಫಸ್ಟ್ ಯಾಕಂದ್ರೆ ನಾನು ಒಂದ್ ದಿವಸ ಸ್ಟೇ ಆಗ್ಬೇಕಾದ್ರೇನು ಎಲ್ಲೇ ಹೋದ್ರು ಆಧಾರ್ ಕಾರ್ಡ್ ತಗೊಂಡಾಗ ನಾನು ಸ್ಕ್ಯಾನ್ ಮಾಡ್ಬೇಕಲ್ಲಿ.